ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಪತ್ರೊಡೆ ಮಾಡುವ ಅಂತ ಮಾಡ್ತಾ ಇದ್ದೇವೆ. ಇಲ್ಲಿ ಇದು ಅದರದ್ದು ಎಲೆ, ಇದು ಒಂದು 5-6 ಎಲೆಯನ್ನು ಇದು ವಾಶ್ ಮಾಡಿದ್ದಾರೆ. ವಾಶ್ ಮಾಡಿ 5-6 ಎಲೆ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕು. ಇದಿಷ್ಟು ಕಟ್ ಮಾಡಿ ಆಗಿದೆ. ಇಲ್ಲಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇವೆ. ಒಂದು 4ರಿಂದ 6 ಗಂಟೆ ಅಷ್ಟೊತ್ತು ನೆನೆಯಲಿಕ್ಕೆ ಹಾಕಬಹುದು. 4 ಮೆಣಸು ಹಾಕಿದ್ದೇವೆ, ಕಾಶ್ಮೀರಿ ಚಿಲ್ಲಿ, ಸ್ವಲ್ಪ ಹುಳಿ, ಲಿಂಬೆ ಹಣ್ಣು ಗಾತ್ರದಷ್ಟು ಸೈಜ್ ಇದ್ದು ಹುಳಿ. ಇನ್ನು ನೆನೆಸಿದ ಅಕ್ಕಿಯನ್ನು ಹಾಕೊಳ್ಬೇಕು. ಇದನ್ನು ನಾವೀಗ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಇದು ಎಲೆಗೆ ನಾವು ಚೇವು ಅಂತ ಹೇಳ್ತೇವೆ. ಹಾಗೆ ಇದು ನಮ್ಮ ಮನೆಯಲ್ಲೆಲ್ಲ ಸಿಗ್ತದೆ, ಅಂಗಡಿಯಲ್ಲಿ ಸಹ ಸಿಗ್ಬೋದು, ಹೊರಗಡೆ ಇದು ನಮಗೆ ಮನೆಯಲ್ಲೇ ಉಂಟು ಬೇಕಾದಷ್ಟು. ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಇದಿಷ್ಟು ನೈಸ್ ಆದ್ರೆ ಸಾಕು. ಮತ್ತೆ ಇದು ಕಟ್ ಮಾಡಿಟ್ಟ ಸೊಪ್ಪು ಉಂಟಲ್ಲ, ಅದಕ್ಕೆ ಇದನ್ನು ಹಾಕುದು. ಮತ್ತೆ ಕಡಿಯುವಾಗ ಸಹ ಒಂದು ಜಾಗ್ರತೆ ಮಾಡ್ಬೇಕಂದ್ರೆ ಜಾಸ್ತಿ ನೀರು ಹಾಕಬಾರ್ದು. ಅದು ನೀರು ಹಾಕಿದ್ರೆ ಮತ್ತೆ ನಾವು ಎಲೆಯಲ್ಲಿ ಅದನ್ನು ಹಾಕಿ ಕಟ್ಲಿಕ್ಕೆ ಮಡಚಲಿಕ್ಕೆಲ್ಲ ಉಂಟು, ಹಾಗೆ ಕಷ್ಟ ಆಗ್ತದೆ ಅಂತ. ಆದಷ್ಟು ನಾವು ಗಟ್ಟಿಯಾಗಿ ಸ್ವಲ್ಪ ಕಡಿಬೇಕು. ಮತ್ತೆ ಅದೆಲ್ಲ ಹಾಕಿ ಈಗ ಸೊಪ್ಪಿಗೆ ನಾವು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಂದ್ರೆ ಅದು ಎಲೆ ತುರಿಸ್ತದಂತೆ. ಹಾಗೆ ಒಂದು ಸೌಟಲ್ಲಿ ಹೀಗೆ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಆಗಿ ಅದು ಮಿಕ್ಸ್ ಆಗಬೇಕು. ಸ್ವಲ್ಪ ಬೆಲ್ಲ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಮಿಡ್ಲಲ್ಲೆಲ್ಲ ಉಪ್ಪು ನೋಡ್ಲಿಕ್ಕೆಲ್ಲ ಹೋಗ್ಬೇಡಿ, ಅಂದ್ರೆ ಇದು ತುರಿಸುದಲ್ಲ. ಹಾಗಾಗಿ ನೀವೊಂದು ಅಂದಾಜಿಗೆ ಗ್ರೈಂಡ್ ಮಾಡುವಾಗೆಲ್ಲ ಉಪ್ಪೆಲ್ಲ ಹಾಕೊಳ್ಳಿ. ಈಗ ಇದಿಷ್ಟು ಮಿಕ್ಸ್ ಆದ್ರೆ ಸಾಕು. ಇನ್ನದನ್ನು ಒಲೆಯಲ್ಲಿ ಮಾಡುವ ಅಂತ. ಇಲ್ಲಿ ಗ್ಯಾಸಲ್ಲಿ ಬೇಡ, ಅದು ಒಲೆಯಲ್ಲಿ ಸ್ವಲ್ಪ ಟೇಸ್ಟ್ ಕೂಡ ಒಳ್ಳೇದಿರ್ತದಲ್ಲ. ಹಾಗೆ ಈಗ ನಾವು ಹೋಗುವ. ಇದು ಪಾತ್ರೆಯಲ್ಲಿ ನಾವು ಮಾಡುದು. ಇದು ಇಡ್ಲಿ ಮಾಡುವ ಪಾತ್ರೆ. ನಾವು ಊರಲ್ಲೆಲ್ಲ ಇದರಲ್ಲೇ ಇಡ್ಲಿ ಮಾಡ್ತೇವೆ. ಇದರಲ್ಲಿ ಈಗ ಪತ್ರೊಡೆ ಕೂಡ ಬೇಯಿಸ್ಕೊಳ್ಳುವ. ಕಟ್ಟಿಗೆ ಒಲೆಯಲ್ಲಿ ಮಾಡುದು, ಗ್ಯಾಸ್ ಮೇಲೆ ಆಗ್ತದೆ. ಇದು ಸ್ವಲ್ಪ ಟೇಸ್ಟ್ ಒಳ್ಳೇದಿರ್ತದೆ ಒಲೆಯಲ್ಲಿ. ಹಾಗೆ ಅದು ನೀರು ಬಿಸಿ ಮುಟ್ಟುಕನ ಬೆಚ್ಚಾವಳ. ಅದು ಸ್ವಲ್ಪ ನೀರು ಬಿಸಿ ಆದ್ಮೇಲೆ ಇಡ್ಲಿಕ್ಕೆ. ತೆಕ್ಕಿ ಎಲೆ ಇದು ನಾವು ಇದರಲ್ಲಿ ಈಗ ಮಡಚಿಡುದು. ಇಲ್ಲ ಆ ಎಲೆಯಲ್ಲಿ ಸಾಕ್ತದಂತೆ. ನಾವು ಪತ್ರೊಡೆಗೆ ಅದು ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ವಲ್ಲ, ಅದು ಎಲೆಯಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಬಾಳೆ ಎಲೆಯಲ್ಲಿ ಸಹ ಹೀಗೆ ಕಟ್ಲಿಕ್ಕೆ ಆಗ್ತದೆ. ಯಾವ್ದು ಬೇಕಾದ್ರೆ ಸಹ ಯೂಸ್ ಮಾಡಬಹುದು. ಇದೀಗ ತೆಕ್ಕಿ ಎಲೆಗೆ ಹಾಕ್ತಾ ಇದ್ದಾರೆ. ಊರಿನ ಒಂದು ಸಾಂಪ್ರದಾಯಿಕ ತಿಂಡಿ. ಈಗ ಆಟಿ ತಿಂಗಳಲ್ಲಿ ಎಲ್ಲರ ಮನೆಯಲ್ಲಿ ಇದು ಮಾಡ್ತಾರೆ ಒಂದು ಸಲ ಆದ್ರೂ. ಇದು ಮತ್ತೆ ಕಜಂಕ್, ಹಾಗೆ ಸೊಪ್ಪಿದ್ದೆಲ್ಲ ತುಂಬಾ ವೆರೈಟೀಸ್ ಆಗ್ತಾ ಇರ್ತದೆ. ನುಗ್ಗೆ ಸೊಪ್ಪು, ಮತ್ತೆ ಇದನ್ನು ಮಡಚಿ ಹೀಗೆ ಇಡುದು. ಅದೆಲ್ಲ ಹಾಕಿದ್ಮೇಲೆ ಇದನ್ನು ಮುಚ್ಚಿ ಬೇಯಿಸ್ಬೇಕು. ಎಷ್ಟೊತ್ತು ಬೇಯಿಸ್ಬೇಕು? ಒಂದು 1/4 ಗಂಟೆ ಬೇಯಬೇಕಲ್ಲ? ಅರ್ಧ ಗಂಟೆ ಬೇಕಂತೆ. ಅರ್ಧ ಗಂಟೆ ಹೀಗೆ ಬೇಯಬೇಕು. ನೆಕ್ಸ್ಟ್ ಈಗ ಇನ್ನೊಂದು ಮಸಾಲ ರೆಡಿ ಮಾಡಲಿಕ್ಕೆ ಉಂಟು. ಅದಕ್ಕೆಲ್ಲ ಇಲ್ಲಿ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಇದು ಕೋಕೋನಟ್ ತುರಿ ಉಂಟು, ಮತ್ತು ಏನು
ಹುಳಿ ಹುಣಸೆ ಹುಳಿ ಮತ್ತು ಕರಿ ಲೀವ್ಸ್ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಮೆಣಸು ರುಚಿಗೆ ಖಾರಕ್ಕೆ ತಕ್ಕಂತಹ ಕೆಂಪು ಮೆಣಸು ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದು ನಾವು ಪತ್ರೊಡೆಯಲ್ಲಿ ಬೇಯ್ತಾ ಉಂಟಲ್ಲ, ಆ ಪತ್ರೊಡೆ ಬೆಂದ ಮೇಲೆ ಅದನ್ನು ತೆಗೆದು ಪೀಸ್ ಮಾಡಿ ಈ ಮಸಾಲದಲ್ಲಿ ಹಾಕಲಿಕ್ಕೆ ಉಂಟು. ಹಾಗೆ ಮತ್ತು ಸ್ವಲ್ಪ ಒಂದು ತುಂಡು ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲಿಗ ಮಸಾಲವನ್ನು ಈ ಹದಕ್ಕೆ ಇದು ಕಡ್ದಾಯಿತು. ತುಂಬ ನೈಸ್ ಆಗಬೇಕು ಅಂತ ಇಲ್ಲ, ಇಷ್ಟಾದರೆ ಸಾಕು. ಮತ್ತು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಇಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇವೆ. ಸ್ವಲ್ಪ ಕೆಂಪಾಗಬೇಕು. ಹಾಗೆ ಇಲ್ಲಿ ಪತ್ರೊಡೆ ಕೂಡ ಬೆಂದಿದೆ, ಭಾರಿ ಬಿಸಿ ಉಂಟು. ಈಗ ತೆಗಿತಾ ಇದ್ದಾರೆ ಅಮ್ಮ. ನೋಡಿ ಹೇಗೆ ಹೊಗೆ ಬರ್ತಾ ಉಂಟು, ಎಷ್ಟು ಬಿಸಿ ಆದಂತಹ ಪತ್ರೊಡೆ. ಇದು ಕಂಪ್ಲೀಟ್ ಆಗಲಿಲ್ಲ, ಇನ್ನು ಅದು ಮಸಾಲದಲ್ಲಿ ಹಾಕಬೇಕು, ಆಮೇಲೆ ಪತ್ರೊಡೆ ಅಂತ ಆಗೋದು. ಇನ್ನೀಗ ಇಲ್ಲಿ ಕಡ್ದಿಟ್ಟಂತಹ ಮಸಾಲವನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ. ಇದು ಕೂಡ ಇದಿಷ್ಟು ತೆಳುವಾಗಬೇಕು. ಇಲ್ಲೀಗ ಇದು ಕೂಡ ರೆಡಿಯಾಗಿ ಉಂಟು, ಇದನ್ನೀಗ ಕಟ್ ಮಾಡಬೇಕು. ಈಗ ಇದು ಕುದಿತಾ ಉಂಟು. ಈಗ ಕುದಿಯುವಾಗ ನಾವು ಈ ಕಟ್ ಮಾಡಿದಂತಹ ಪೀಸನ್ನೆಲ್ಲ ಹಾಕಬೇಕು. ಹಾಗೆ ಈಗೆಲ್ಲ ಹಾಕಿ ಆದಮೇಲೆ ಒಂದು ಸಲ ಅದನ್ನು ತಿರುಗಿಸ್ಕೊಳ್ಬೇಕು. ಆದಮೇಲೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷದಷ್ಟೊತ್ತು ಬೇಯಿಸ್ಕೊಳ್ಳಿಕ್ಕೆ ಉಂಟು. ಅದೇ ರೆಡ್ ಮಾಡಿಕೊಂಡದೆ ನೋಡಿ ಹೇಗೆ ಕುದಿತಾ ಉಂಟು ಅಂತ. ಇನ್ನು ಬೇಕಾದರೆ ಒಂದು ಸಲ ಮಿಕ್ಸ್ ಮಾಡಿ ರುಚಿಯೆಲ್ಲ ನೋಡ್ಕೊಳ್ಬೋದು, ಉಪ್ಪೆಲ್ಲ ಈಗ. ಆಮೇಲೆ ಮುಚ್ಚಿಡಬೇಕು ನಾವು, ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಉಪ್ಪೆಲ್ಲ ನೋಡಿ ಆದಮೇಲೆ ಮುಚ್ಚಿಟ್ಟೊಂದು 15 ನಿಮಿಷ ಹಾಗೆ ಬಿಟ್ಟು ನೆಕ್ಸ್ಟ್ ಈಗ ನೋಡಿ ನಾವು ಓಪನ್ ಮಾಡಿ ನೋಡ್ತಾ ಇದ್ದೇವೆ ಹೇಗೆ ಗಟ್ಟಿಯಾಗಿ ಬಂದಿದೆ ಅಂತ ನೋಡಿ. ಆಗ ತುಂಬ ನೀರು ಅಂತ ಅನಿಸ್ತಾ ಇತ್ತಲ್ವ, ನೋಡಿ ಅಷ್ಟು ನೀರು ಬೇಕು. ಈಗ ಚೆನ್ನಾಗಿ ಗಟ್ಟಿಯಾಗಿ ಎಲ್ಲ ಹೀರ್ಕೊಂಡಿದೆ ಮಸಾಲವನ್ನೆಲ್ಲ. ಇನ್ನೀಗ ಇದನ್ನು ಸರ್ವ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.